ಏಳನೇ ಅಧ್ಯಾಯ 13ನೇ ಶ್ಲೋಕ. ದೈವೀ ಖೇಶ 13ನೇ ಶ್ಲೋಕ. ತ್ರಿಭಿರ್ಗುಣಮಯೈರ್ಭಾವೈ ದೇವಿಃ ಸರ್ವಮಿದಂ ಜಗತ್ ಮೋಹಿತಂ ನಾಭಿಜಾನಾತಿ ಮಾಮೇಭ್ಯಃ ಪರಮವ್ಯಯಂ. ತ್ರಿಭಿಃ ಗುಣೈಃ ಮಯೈಃ ತ್ರಿಭೈಃ ಗುಣಮಯೈಃ ಒಟ್ಟಿಗೆ ತಗೊಳ್ಬೇಕು. ತ್ರಿಭೈಃ ಗುಣಮಯೈಃ ಭಾವೈಃ ಏಭಿಃ ಸರ್ವಂ ಇದಂ ಜಗತ್ ಮೋಹಿತಂ ನ ಅಭಿಜಾನಾತಿ ಮಾಂ ಏಭ್ಯಃ ಪರಂ ಅವ್ಯಯಂ. ಇಡೀ ಜಗತ್ತು ನಿರ್ಮಾಣವಾದದ್ದು ಗುಣತ್ರಯಗಳಿಂದ. ಸತ್ವಗುಣ, ರಜೋಗುಣ, ತಮೋಗುಣ. ಈ ಗುಣತ್ರಯಗಳಿಂದ ಏನಾಗಿದೆ? ಜಗತ್ತು ನಿರ್ಮಾಣವಾಗಿದೆ. ಜಗತ್ತು ತ್ರಿಗುಣಗಳಿಂದ ನಿರ್ಮಾಣವಾದದ್ದರಿಂದಾಗಿ ಜಗತ್ತಿನಲ್ಲಿ ಇರುವಂತ ನಾವು ಈ ತ್ರಿಗುಣಗಳನ್ನ ಬಿಟ್ಟು ಇರ್ಲಿಕ್ಕೆ ಸಾಧ್ಯವಿಲ್ಲ ಮತ್ತು ತ್ರಿಗುಣಗಳ ವಿಕಾರಕ್ಕೆ ಒಳಗಾಗದೇ ಇರ್ಲಿಕ್ಕೆ ಸಾಧ್ಯವಿಲ್ಲ. ಎಂದೆಂದಿಗೂ ನಮ್ಮ ಜೊತೆಯಲ್ಲಿ ಈ ತ್ರಿಗುಣಗಳ ಒಂದು ಸಂಪರ್ಕ ಇದ್ದೇ ಇರುತ್ತೆ ಮತ್ತು ಅವುಗಳಿಂದ ಅನೇಕ ರೀತಿಯಾಗಿರತಕ್ಕಂಥ ವಿಕಾರಗಳು ಅದು ನಮ್ಮಲ್ಲಿ ಆಗ್ತಾನೆ ಇರುತ್ತೆ. ಯಾಕೆ? ಒಂದು ಮಡಿಕೆ ಮಣ್ಣಿಂದ ನಿರ್ಮಾಣವಾಗಿದೆ ಅಂದ್ಮೇಲೆ ಮಣ್ಣನ್ನು ಬಿಟ್ಟು ಮಡಿಕೆಯಲ್ಲಿ ಸಾಧ್ಯವೇ ಇಲ್ಲ. ಒಂದು ಬಂಗಾರದ ಬಳೆ ಬಂಗಾರದಿಂದ ನಿರ್ಮಾಣವಾಗಿದೆ ಅಂದ್ರೆ ಬಂಗಾರ ಬಿಟ್ಟಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ಬಂಗಾರ ಇಲ್ಲಾಂದ್ರೆ ಬಳೆನೇ ಇಲ್ಲ ಅಂತ ಅರ್ಥ. ಹಾಗೆ ನಮ್ಮೆಲ್ಲರಲ್ಲೂ ಕೂಡ ಮೂರು ಗುಣಗಳಿದ್ದಾವೆ ಮತ್ತು ಮೂರು ಗುಣಗಳ ವಿಕಾರ ನಮ್ಮಲ್ಲಿ ಕಾಣುತ್ತಾ ಇದೆ. ಹಾಗಾಗಿ ಇಡೀ ಜಗತ್ತು ನಾವೆಲ್ಲರೂ ಕೂಡ ಏನಾಗಿದ್ದೇವೆ? ಈ ತ್ರಿಗುಣಗಳ ವಿಕಾರಕ್ಕೆ ಒಳಗಾಗಿ ಮೋಹಕ್ಕೊಳಗಾಗ್ತಾ ಇದ್ದೇವೆ. ಮೋಹ ಅಂದ್ರೆ ಅರ್ಥ ಏನು ಅಂದ್ರೆ ಅನ್ಯಥಾ ಜ್ಞಾನ. ಸುಳ್ಳನ್ನ ಸತ್ಯವನ್ನ ತಿಳ್ಕೊಳ್ಳೋದು, ಸತ್ಯವನ್ನ ಸುಳ್ಳು ಅಂತ ಅನ್ಕೊಳ್ಳೋದು. ಸರ್ವೋತ್ತಮನಾಗಿರ್ತಕ್ಕಂಥ ಭಗವಂತನನ್ನ ಸರ್ವೋತ್ತಮ ಅಲ್ಲ ಅಂತ ತಿಳ್ಕೊಳ್ಳೋದು. ನಮಗಿಂತಲೂ ಬೇರೆ ಭಿನ್ನನೇ ಆಗಿರ್ತಕ್ಕಂಥ ಭಗವಂತ. ಯಾವತ್ತೂ ನಾವು ದೇವರಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಹಂ ಬ್ರಹ್ಮ ಅಲ್ಲ, ನಾನೇ ಬ್ರಹ್ಮ ಅಲ್ಲ. ಆದರೆ ಮೋಹಕ್ಕೊಳಗಾಗಿ ನಾವೇ ಬ್ರಹ್ಮ ಅಂತ ಅನ್ಕೊಳ್ಳೋದು. ಹೀಗೆಲ್ಲ ಗುಣತ್ರಯಗಳ ವಿಕಾರಕ್ಕೆ ಒಳಗಾಗಿ ಅನ್ಯಥಾ ಜ್ಞಾನವನ್ನ, ಅನ್ಯಥಾ ಜ್ಞಾನ ಅದರರ್ಥೇನು? ವಾಸ್ತವಕ್ಕೆ ವಿರುದ್ಧವಾದಂತ ಜ್ಞಾನವನ್ನ ನಾವು ಪಡೆಯುವಂತ ಒಂದು ಸಂದರ್ಭ ಇರುತ್ತೆ ಅನ್ನೋದು ಕೃಷ್ಣ ಹೇಳಿದ್ದಾರೆ. ತ್ರಿಭಿಹಿ ಗುಣಮಯೀ ಭಾವೈ. ಗುಣಮಯ, ಮಯ ಅನ್ನೋದು ಮಯಟ್ ಅನ್ನೋದು ತಾದಾತ್ಮ್ಯಾರ್ಥದಲ್ಲಿ ಮಯಟ್ ಅಂತ ಅಂದ್ರೆ ಏನು? ಅದೇ ಅದರ ಸ್ವರೂಪ. ಅಂದ್ರೆ ಇಡೀ ಜಗತ್ತಿನಲ್ಲಿರುವಂತ ವಸ್ತುಗಳಿದ್ದಾವಲ್ಲ, ಈ ಮೂರು ಗುಣಗಳ ಒಂದು ಸ್ವರೂಪ. ಸತ್ವಗುಣ, ರಜೋಗುಣ, ತಮೋಗುಣ. ಯಾವುದೇ ಒಬ್ಬ ವ್ಯಕ್ತಿ, ಪ್ರಾಣಿ, ಪಕ್ಷಿ, ಮರ, ಗಿಡ, ಬಳ್ಳಿ ಯಾವುದನ್ನೇ ತೆಗೆದುಕೊಳ್ಳಿ, ಅದು ಮೂರು ಗುಣಗಳ ವಿಕಾರ. ಪ್ರಾಚುರ್ಯಾರ್ಥದಲ್ಲಿ ಮಯಟ್, ವಿಕಾರಾರ್ಥದಲ್ಲಿ ಮಯಟ್, ತಾದಾತ್ಮ್ಯಾರ್ಥದಲ್ಲಿ ಮಯಟ್ ಅಂದ್ರೆ ಅದೇ ಆಗಿದೆ ಅಂತ ಅರ್ಥ. ಅದು ಸಾತ್ವಿಕವಾಗಿರುತ್ತೆ, ರಾಜಸವಾಗಿರುತ್ತೆ, ತಾಮಸವಾಗಿರುತ್ತೆ. ಅಂದ್ರೆ ಎಲ್ಲದರಲ್ಲೂ ಕೂಡ ಒಬ್ಬ ವ್ಯಕ್ತಿ, ಒಂದು ಪ್ರಾಣಿ, ಪಕ್ಷಿ ಎಲ್ಲದರಲ್ಲೂ ಕೂಡ ಮೂರೂ ಗುಣಗಳು ಇರುತ್ತೆ. ಆದರೆ ವ್ಯತ್ಯಾಸ ಏನು ಅಂದ್ರೆ ಕೆಲವರಲ್ಲಿ ತಾಮಸದ ಪ್ರಭಾವವೇ ಜಾಸ್ತಿ, ಕೆಲವರಲ್ಲಿ ರಾಜಸದ ಪ್ರಭಾವವೇ ಜಾಸ್ತಿ, ಕೆಲವರಲ್ಲಿ ಸಾತ್ವಿಕದ ಪ್ರಭಾವ ಜಾಸ್ತಿ. ಅಂತೂ ಯಾರಲ್ಲೂ ಕೂಡ ಸತ್ವಗುಣ ಇಲ್ಲ, ಬರೀ ರಜೋಗುಣ ಇದೆ ಅಂತಿಲ್ಲ. ಅಥವಾ ಯಾವುದೋ ಒಬ್ಬ ವ್ಯಕ್ತಿಯಲ್ಲಿ ಬರೀ ರಜೋಗುಣ ಮಾತ್ರ ಇದೆ, ಸತ್ವ ಇಲ್ಲ, ತಮಸ್ಸು ಇಲ್ಲ ಅಂತಿಲ್ಲ. ಮತ್ತು ಯಾವುದೋ ಒಬ್ಬ ವ್ಯಕ್ತಿಯಲ್ಲಿ ಬರೀ ತಮಸ್ಸು ಮಾತ್ರ ಇದೆ, ಸತ್ವ ಇಲ್ಲ, ರಜಸ್ಸಿಲ್ಲ ಅಂತಿಲ್ಲ. ಎಲ್ಲರಲ್ಲೂ ಮೂರೂ ರೀತಿಯಾಗಿರ್ತಕ್ಕಂಥ ಗುಣಗಳ ಒಂದು ಮೇಲನ, ಗುಣಗಳ ಸಂಪರ್ಕ ಇದ್ದೇ ಇದೆ. ಗುಣಮಯೈಹಿ ಭಾವೈಹಿ, ಗುಣಮಯವಾಗಿರ್ತಕ್ಕಂಥ ಭಾವಗಳು. ಗುಣಮಯ ಅಂದ್ರೆ ಗುಣದಿಂದ ನಿರ್ಮಾಣ, ಗುಣ ಸ್ವರೂಪವಾಗಿರ್ತಕ್ಕಂಥದ್ದು ಎಲ್ಲ ಪ್ರತಿಯೊಂದು ವಸ್ತುಗಳು. ಏವಿಹಿ ತ್ರಿಭಿಹಿ, ಈ ಮೂರು ಗುಣಗಳಿಂದಾಗಿ ಇದಂ ಸರ್ವಂ ಜಗತ್ ಮೋಹಿತಂ, ಇಡೀ ಬ್ರಹ್ಮಾಂಡ ಮೋಹಕ್ಕೊಳಗಾಗಿದೆ. ಮೋಹಕ್ಕೊಳಗಾಗಿದೆ ಅಂತ ಅರ್ಥ ಏನು? ಸತ್ಯವನ್ನ ಸುಳ್ಳು ಅಂತ ತಿಳಿಯೋದು, ಸುಳ್ಳನ್ನ ಸತ್ಯವಂತ ತಿಳಿಯೋದು. ಈ ತರ ಸರ್ವ ಶಕ್ತಿಯಾಗಿರ್ತಕ್ಕಂಥ ಭಗವಂತ ಬೇರೆ, ಅಲ್ಪಶಕ್ತಿಯಾಗಿರ್ತಕ್ಕಂಥ ನಾನು ಬೇರೆ. ಅದ್ರ ಮೋಹಕ್ಕೊಳಗಾಗಿ ನನ್ನನ್ನೇ ದೇವರು ತಿಳ್ಕೊಂಡ್ಬಿಡೋದು. ವಸ್ತುತಃ ನನ್ನನ್ನೇ ದೇವರು ಅಂತ ತಿಳ್ಕೊಳ್ಳೋದು ದೊಡ್ಡದಲ್ಲ. ತಿಳಿದ ಮಾತ್ರಕ್ಕೆ ನಾ ದೇವರಾಗಿ ಸಾಧ್ಯವಾ? ಆ ದೇವರಲ್ಲಿ ಇರತಕ್ಕಂಥ ಶಕ್ತಿಗಳು ನನ್ನಲ್ಲಿ ಬರ್ಲಿಕ್ಕೆ ಸಾಧ್ಯವಾ? ಯಾವ ಆಲೋಚನೆಯನ್ನು ಕೂಡ ಮಾಡದೇನೆ ನನ್ನನ್ನೇ ನಾನು ದೇವರು ಅಂತ ಅನ್ಕೊಳ್ಳೋದು. ಇದೆಲ್ಲೂ ಕೂಡ ಗುಣತ್ರಯಗಳ ವಿಕಾರದಿಂದ ಒಳಗಾಗ್ತಕ್ಕಂಥ ಮೋಹಗಳು. ಹಾಗಾಗಿ ಏಬಿಹಿ ತ್ರಿಭಿಹಿ ಇದಂ ಸರ್ವಂ ಮೋಹಿತಂ, ಇಡೀ ಬ್ರಹ್ಮಾಂಡ ಮೋಹಕ್ಕೊಳಗಾಗಿದೆ. ಮೋಹಕ ಅಂದ್ರೆ ಅಜ್ಞಾನ, ಅಜ್ಞಾನಕ್ಕೊಳಗಾಗ್ಬಿಟ್ಟಿದೆ. ಹಾಗಾಗಿ ಏಭ್ಯಃ ಪರಂ ಅವ್ಯಯಂ ನ ಅಭಿಜಾನಾತಿ. ಏಭ್ಯಃ, ಈ ಮೂರೂ ಗುಣಗಳಿಗಿಂತಲೂ ಕೂಡ ಪರ, ಸರ್ವೋತ್ತಮನಾದವನು. ಯಾಕಂದ್ರೆ ಭಗವಂತ ಸತ್ವಗುಣ, ರಜೋಗುಣ, ತಮೋಗುಣ ಮೂರು ಗುಣಗಳನ್ನ ಇಟ್ಟುಕೊಂಡು ಜಗತ್ತನ್ನ ನಿರ್ಮಾಣ ಮಾಡ್ತಾನೆ. ಆದ್ರೆ ಭಗವಂತ
ಈ ಮೂರು ಗುಣಗಳ ಒಂದು ನಿರ್ಣಾಯಕ ಶಕ್ತಿ. ಆ ಮೂರು ಗುಣಗಳನ್ನ ಜಗತ್ತನ್ನಾಗಿ ಪರಿವರ್ತನೆ ಮಾಡತಕ್ಕಂಥ ಒಂದು ದಿವ್ಯವಾದ ಶಕ್ತಿ ಹೊರತು ಜಗತ್ತು ಬೇಕಾದ್ರೆ ನಿರ್ಮಾಣವಾಗಬೇಕಾದ್ರೆ ಮೂರು ಗುಣಗಳು ಬೇಕು. ಆದ್ರೆ ಭಗವಂತ ಅವನಿಗೆ ಹುಟ್ಟಿಲ್ಲ ಸಾವಿಲ್ಲ, ಹಾಗಾಗಿ ಭಗವಂತನಿಗೋಸ್ಕರವಾಗಿ ಗುಣಗಳು ಬೇಕಾಗಿಲ್ಲ. ಭಗವಂತ ಅದನ್ನ ನಿಯಮನೆ ಮಾಡೋನು, ಕಂಟ್ರೋಲ್ ಮಾಡೋನು. ಹಾಗಾಗಿ ಭಗವಂತ ಅದಕ್ಕೂ ಒಡೆಯನಾಗಿದ್ದಾನೆ. ಏಭ್ಯ ಪರಂ, ಈ ಗುಣತ್ರಯಗಳಿಂದ ಈ ಜಗತ್ತು ನಿರ್ಮಾಣವಾಗಿದೆಲ್ಲ, ಜಗತ್ತಿನ ಹುಟ್ಟುವಿಕೆಗೆ ಕಾರಣವಾದಂತ ಮೂಲ ವಸ್ತು ರಾ ಮೆಟೀರಿಯಲ್ ತ್ರಿಗುಣಗಳು. ಆ ತ್ರಿಗುಣಗಳಿಗಿಂತಲೂ ಕೂಡ ಭಗವಂತ ಪರಂ. ಪರಂ ಅಂದ್ರೆ ಸರ್ವೋತ್ತಮನಾದವನು. ಮತ್ತೆ ಈ ತ್ರಿಗುಣಗಳಿಂದ ನಿರ್ಮಾಣವಾದ ಜಗತ್ತೇನಿದೆ ಅದು ನಾಶ ಆಗಬೇಕು. ಹುಟ್ಟಿದ ಮೇಲೆ ಜಾತಸ್ಯ ಹಿ ಧ್ರುವೋ ಮೃತ್ಯು, ಧ್ರುವಂ ಜನ್ಮ ಮೃತ್ಯಸ್ಥಿತ, ಹುಟ್ಟಿದವನಿಗೆ ಸಾವು, ಸತ್ತವನಿಗೆ ಹುಟ್ಟು, ಇದೇನಾಗಿರುತ್ತೆ ಯಾವತ್ತು ಕೂಡ ಇದ್ದೇ ಇರುತ್ತೆ. ಆದ್ರೆ ಭಗವಂತ ಗುಣಾತೀತ, ಈ ಮೂರು ಗುಣಗಳ ವಿಕಾರಕ್ಕೆ ಒಳಗಾಗದವನಲ್ಲ. ಭಗವಂತ ಈ ಮೂರು ಗುಣಗಳನ್ನ ನಿಯಮನೆ ಮಾಡೋನು, ಕಂಟ್ರೋಲ್ ಮಾಡೋನು ಹೊರತು ಮೂರು ಗುಣಗಳ ಒಂದು ವಿಕಾರಕ್ಕೆ ಒಳಗಾಗುವನಲ್ಲ. ಹಾಗಾಗಿ ಭಗವಂತ ಸರ್ವೋತ್ತಮ ಮತ್ತು ಭಗವಂತ ಅವ್ಯಯ. ಭಗವಂತನಿಗೆ ಯಾವುದೇ ರೀತಿಯಿಂದಲೂ ಕೂಡ ನಾಶ ಇಲ್ಲ, ವ್ಯಯ ಇಲ್ಲ. ಈ ರೀತಿ ದೇವರನ್ನು ತಿಳ್ಕೊಳ್ಬೇಕಿದ್ದು ಜ್ಞಾನ. ಇಡೀ ಬ್ರಹ್ಮಾಂಡ ನಿರ್ಮಾಣವಾದದ್ದು ಮೂರು ಗುಣಗಳಿಂದಾಗಿ. ಮೂರು ಗುಣಗಳಿಂದ ನಿರ್ಮಾಣವಾದದ್ದರಿಂದಾಗಿ ಎಲ್ಲರಲ್ಲೂ ಮೂರು ಗುಣಗಳಿದ್ದೇ ಇದ್ದಾವೆ. ಸತ್ವಗುಣವೂ ಇದೆ, ರಜೋಗುಣವೂ ಇದೆ, ತಮೋಗುಣವೂ ಇದೆ. ಆ ರಜೋ ಮತ್ತು ತಮೋ ಗುಣದಿಂದಾಗಿ ಏನಾಗ್ತೇವೆ, ನಾವೆಲ್ಲರೂ ಕೂಡ ಮೋಹಕ್ಕೊಳಗಾಗ್ತೇವೆ, ಮೋಹಿತರಾಗ್ತೇವೆ. ದೇವರನ್ನ ಸರಿಯಾಗಿ ತಿಳಿಲಿಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ನಾವು ದೇವರನ್ನ ತಿಳಿಬೇಕು ಅಂತಾರೆ ಭಗವಂತ ಗುಣಾತೀತ, ಈ ಮೂರು ಗುಣಗಳನ್ನ ಮೀರಿ ನಿಂತವನು. ಹಾಗಾಗಿ ನಾವು ಕೂಡ ಆ ಗುಣತ್ರಯಗಳಿಂದ ಹೊರಬಂದು ದೇವರನ್ನ ತಿಳಿಬೇಕು. ಗುಣತ್ರಯದಿಂದ ಹೊರಬರೋದು ಹೇಗೆ? ದೇಹ ಇದ್ದಷ್ಟು ದಿವಸ ಗುಣತ್ರಯಗಳಿಗೆ ಸಂಬಂಧ ನಮ್ಗೆ ಇದ್ದೇ ಇರುತ್ತಲ್ವ ಅಂತ ಹೇಳಿದ್ರೆ, ಆ ಗುಣತ್ರಯಗಳ ಒಂದು ವಿಕಾರ ಅಂತ ಇರುತ್ತಲ್ಲ, ಆ ಗುಣತ್ರಯದ ವಿಕಾರಕ್ಕೆ ನಾವು ಯಾವತ್ತೂ ಕೂಡ ಒಳಗಾಗಬಾರದು ಅಂತ ಅಭಿಪ್ರಾಯ. ಗುಣಮಯೈ ಭಾವೈ, ಗುಣದ ವಿಕಾರ, ಗುಣದ ರೂಪದಲ್ಲಿ ಇರತಕ್ಕಂಥ ಭಾವೈ ಪದಾರ್ಥಗಳಿಂದಾಗಿ, ಏಬಿಹಿ ತ್ರಿಭಿಹಿ, ಈ ಮೂರು ಗುಣಮಯಿ ಗುಣ ವಿಕಾರವಾಗಿರತಕ್ಕಂಥ ಪದಾರ್ಥಗಳಿಂದಾಗಿ, ಇದಂ ಸರ್ವಂ, ಈ ಎಲ್ಲ ಜಗತ್ ಬ್ರಹ್ಮಾಂಡವು ಮೋಹಿತಂ, ಮೋಹಕ್ಕೆ ಒಳಗಾಗಿದೆ, ಅಜ್ಞಾನಕ್ಕೆ ಒಳಗಾಗಿದೆ. ಆದ್ದರಿಂದಾಗಿ ಏಭ್ಯ ಪರಂ, ಈ ಮೂರು ಗುಣಗಳಿಗಿಂತಲೂ ಕೂಡ ಪರಂ ಉತ್ತಮನಾಗಿರುವಂತಹ ಅವ್ಯಯಂ ನಾಶರಹಿತನಾಗಿರತಕ್ಕಂಥ ಮಾಂ ನನ್ನನ್ನು ನ ಅಭಿಜನ್ನಾತಿ ಚೆನ್ನಾಗಿ ತಿಳಿಯುವುದಿಲ್ಲ. ಅಂದ್ರೆ ದೇವರ ಬಗ್ಗೆ ಏನೋ ಅಲ್ಪ ಸ್ವಲ್ಪ ಭಕ್ತಿ ಇರುತ್ತೆ ಹೊರತು ದೇವರ ಬಗ್ಗೆ ಪರಿಪೂರ್ಣವಾದ ಜ್ಞಾನವೇ ಇರೋದಿಲ್ಲ. ದೇವರು ಅಂದ್ರೆ ಕೆಲವರ ಪ್ರಕಾರವಾಗಿ ಈ ಲೋಕದಲ್ಲಿ ಮಾತ್ರ ನಾನು ಬೇರೆ, ದೇವರು ಬೇರೆ, ಈ ಲೋಕದ ಯಾತ್ರೆ ಮುಗಿಸಿದ ಮೇಲೆ ನಾನೇ ದೇವರಾಗ್ತೀನಿ ಅಂತ ಕೆಲವರು ಅನ್ಕೊಂತಾರೆ. ಇದೆಲ್ಲೂ ಕೂಡ ತಪ್ಪು. ಅದಕ್ಕೋಸ್ಕರವಾಗಿ ನಾ ಅಭಿಜಾನಾತಿ, ನನ್ನನ್ನ ಸರಿಯಾಗಿ ತಿಳ್ಕೊಳ್ಳೋದಿಲ್ಲ. ದೇವರನ್ನ ತಿಳಿಯದೇ ಇರ್ಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಆ ಗುಣತ್ರಯದ ವಿಕಾರಕ್ಕೆ ನಾವು ಒಳಗಾಗಿದ್ರೆ ಮಾತ್ರ ದೇವರನ್ನ ಸರಿಯಾಗಿ ತಿಳಿಲಿಕ್ಕೆ ಆಗೋದಿಲ್ಲ. ಅಲ್ಲಿಗೆ ಅರ್ಥ ಏನು? ಯಾರು ಗುಣತ್ರಯದ ವಿಕಾರಕ್ಕೆ ಒಳಗಾಗೋದಿಲ್ಲ, ಸತ್ವಗುಣ, ರಜೋಗುಣ, ತಮೋಗುಣ ಎಂಬ ಪ್ರಾಕೃತ ಗುಣಗಳಿದ್ದಾವೆ, ಪ್ರಾಕೃತ ಗುಣಗಳ ವಿಕಾರಕ್ಕೆ ಯಾರು ಒಳಗಾಗೋದಿಲ್ಲ, ಅದಕ್ಕೆ ಬಲಿಯಾಗೋದಿಲ್ಲ, ಅವರು ಮಾತ್ರ ಭಗವಂತನನ್ನ ತಿಳಿಲಿಕ್ಕೆ ಸಾಧ್ಯ ಎಂಬುವಂಥದ್ದು ಇದರ ಒಟ್ಟು ಅಭಿಪ್ರಾಯ. ತ್ರಿಭಿರ್ಗುಣಮಯೈರ್ಭಾವೈಃ ಏಭಿಃ ಸರ್ವಮಿದಂ ಜಗತ್ ಮೋಹಿತಂ ನಾಭಿಜಾನಾತಿ ಮಾಮೇಭ್ಯಃ ಪರಮವ್ಯಯಂ. ಶ್ರೀಕೃಷ್ಣಾರ್ಪಣಮಸ್ತು.